ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ನಡೆಯುತ್ತಾ ಚುನಾವಣೆ. ಒಂದ್ ಕಡೆ ಚುನಾವಣೆಯನ್ನ ನಡೆಸಲು ಆಗಲ್ಲ ಅಂತ ಹೇಳಿ ಸುಪ್ರೀಂಗೆ ಅರ್ಜಿಯನ್ನ ಹಾಕಲಾಗಿದೆ. ಮತ್ತೊಂದು ಕಡೆ ಚುನಾವಣೆಗೆ ಸಿದ್ಧತೆಯನ್ನ ಕೂಡ ನಡೆಸ್ತಾ ಇದೆ ರಾಜ್ಯ ಸರ್ಕಾರ. ಅದ್ಯಾವ ಕಾಲಕ್ಕೆ ನಡೆಸ್ತಾರೋ ಗೊತ್ತಿಲ್ಲ. ಜಿಬಿಎ ಚುನಾವಣೆ ಅರ್ಜಿ ಹಾಕೊಳ್ತಾರೆ, ಈ ಕಡೆ ಪ್ರಿಪರೇಷನ್ ಆಗ್ತಾ ಇದೆ ಚುನಾವಣೆಗೋಸ್ಕರ. ಚುನಾವಣೆ ನಡೆಸೋಕೆ ಕಷ್ಟ, ಮುಂದೂಡಿ ಅಂತೇಳಿ ಸರ್ಕಾರ ಅರ್ಜಿ ಹಾಕೊಂಡಿದೆ. ಇನ್ನೊಂದು ಕಡೆ ಕೋರ್ಟ್ ಭಯದಿಂದಾಗಿ ಚುನಾವಣೆಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಅದೇನು ಕಷ್ಟನೋ ಏನೋ ಜಿಬಿಎ ಎಲೆಕ್ಷನ್ ಮಾಡ್ಲಿಕ್ಕೆ ಇಷ್ಟು ವರ್ಷಗಳಾದರೂ ಕೂಡ ಜಿಬಿಎ ಎಲೆಕ್ಷನ್ ಮಾಡ್ಲಿಕ್ಕೆ ಮಾತ್ರ ಅದ್ಯಾಕೆ ಇಷ್ಟೊಂದು ಮಿನಮೇಷವನ್ನ ಎಣಿಸ್ತಾ ಇದ್ದಾರೋ, ಅಷ್ಟೊಂದು ಕಷ್ಟ ಆಗುವಂಥದ್ದು ಏನು? ವಿಧಾನಸಭೆ ಚುನಾವಣೆಗಳಾಗ್ತವೆ, ಜಿಬಿಎ ಎಲೆಕ್ಷನ್ ಮಾತ್ರ ಬಹಳ ಕಷ್ಟ ಆಗುತ್ತಲ್ಲ ಇವರಿಗೆ. ಸುಪ್ರೀಂ ಚುನಾವಣೆ ನಡೆಸಲೇಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದೆ. ಈಗ ಆ ಒಂದು ಸಂದಿಗ್ಧತೆಯಲ್ಲಿ ಇದೆ ಈಗ ಸರ್ಕಾರ. ಹೀಗಾಗಿ ಇತ್ತ ಚುನಾವಣೆಗೂ ಕೂಡ ರೆಡಿ ಆಗ್ತಾ ಇದೆ ರಾಜ್ಯ ಸರ್ಕಾರ. ಇವತ್ತು ಬೆಂಗಳೂರು ನಾಗರಿಕರಿಗೆ ಗುಡ್ ನ್ಯೂಸ್ ಅಂತ ಹೇಳಿ ಡಿಕೆಶಿ ಅವರು ಹೇಳಿದ್ದಾರೆ. ಜಿಬಿಎ ಚುನಾವಣೆ ಹಿನ್ನೆಲೆಯಲ್ಲಿ ಗ್ಯಾರಂಟಿ ಘೋಷಣೆಗೆ ಮುಂದಾದ್ರೆ ಹಾಗಿದ್ರೆ ಡಿಕೆಶಿ ಅವರು ಬೆಂಗಳೂರಿಗೆ ವಿಶೇಷವಾದಂಥ ಗ್ಯಾರಂಟಿ ಘೋಷಣೆಯನ್ನ ಮಾಡುತ್ತಾ ಸರ್ಕಾರ ಗ್ಯಾರಂಟಿ ಘೋಷಣೆಯನ್ನ ಮಾಡಿ ಚುನಾವಣೆಗೆ ರೆಡಿ ಅನ್ನುವಂಥ ಸಂದೇಶವನ್ನ ನೀಡುತ್ತಾ ಬೆಂಗಳೂರು ಜನರ ವಿಶ್ವಾಸವನ್ನ ಗಳಿಸೋಕೆ ಗ್ಯಾರಂಟಿಗಳ ಘೋಷಣೆ ಸಾಧ್ಯತೆ ಕೂಡ ಇದೆ. ಸುಮಾರು 30 ಲಕ್ಷ ಅಕ್ರಮ ಮನೆಗಳಿಗೆ ಸಕ್ರಮದ ಭಾಗ್ಯವನ್ನ ನೀಡುತ್ತಾ ಬೆಂಗಳೂರು ನಾಗರಿಕರಿಗೆ ನೀರಿನ ಬಿಲ್ ಉಚಿತವಾಗಿ ಏಕಾತವನ್ನ ಮಾಡಿಕೊಡುವಂತಹ ಘೋಷಣೆಯನ್ನ ಮಾಡ್ತಾರ. ಸಾಕಷ್ಟು ಕುತೂಹಲವನ್ನ ಹುಟ್ಟುಹಾಕಿದೆ ರಾಜ್ಯ ಸರ್ಕಾರದ ಈ ಒಂದು ನಡೆ. ಚುನಾವಣೆ ನಡೆಸೋಕೆ ಕಷ್ಟ, ಮುಂದೂಡಿ ಅಂಥೇಳಿ ಒಂದು ಕಡೆ ಅರ್ಜಿ, ಮತ್ತೊಂದು ಕಡೆ ಇಲ್ಲ ಪ್ರಿಪ್ರೇಷನ್ ಮಾಡೋಣ, ಏಕೆಂದರೆ ತಾಕೀತು ಬಂದ್ಬಿಟ್ಟಿದೆ, ಆದೇಶ ಬಂದ್ಬಿಟ್ಟಿದೆ, ಸುಪ್ರೀಂನಿಂದ ಅರ್ಜಿ ಬಂದ್ಬಿಟ್ಟಿದೆ. ಸೊ ಮಾಡಲೇಬೇಕು, ವಿಧಿ ಇಲ್ಲ. ಭಾಳಷ್ಟು ಪ್ರಿಪ್ರೇಷನನ್ನು ಕೂಡ ಈಗಾಗಲೇ ಮಾಡ್ಕೊಳ್ತಾ ಇದೆ.